ಇನ್ನು ಇದೇ ಪ್ರಕರಣದ ಮುಂದುವರೆದ ಸುದ್ದಿ ನೋಡೋದಾದ್ರೆ ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆಯೇ ಅನುಮಾನಗಳು ಹೆಚ್ಚು ಆಗ್ತಾ ಇದೆ. ಯಾಕಂದ್ರೆ ಮಡ್ಕಾ ಕೇಸ್ನಲ್ಲಿ ಹಫ್ತಾವನ್ನ ಹಫ್ತಾ ವಸೂಲಿ ಮಾಡ್ತಾ ಇದ್ರ ಪೊಲೀಸರು ಅನ್ನೋ ಅನುಮಾನ. ಕಾರಣ ಆದಿಲ್ ಪತ್ನಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಏನ್ ಹೇಳಿದ್ದಾರೆ ಹಾಗಾದ್ರೆ ನೋಡ್ತಾ ಹೋಗೋಣ. ಚನ್ನಗಿರಿಯ ಮಟ್ಕಾ ದಂಧೆಗೆ ಬಲಿಯಾದ್ನ ಆದಿಲ್, ಪೊಲೀಸರಿಗೆ ತಿಂಗಳಿಗೆ ಹಫ್ತಾ ನೀಡ್ತಿದ್ನ ಆದಿಲ್ ಕುಟುಂಬಸ್ಥರಿಂದ ಪೊಲೀಸರ ವಿರುದ್ಧ ಸಾಲು ಸಾಲು ಆರೋಪ. ಚನ್ನಗಿರಿ ಪಟ್ಟಣದಲ್ಲಿ ಮಟ್ಕಾ ದಂಧೆ ಹೆಚ್ಚಾಗಿದ್ದು ಇದನ್ನ ಜನಪ್ರತಿನಿಧಿಗಳಾಗ್ಲಿ ಇತ್ತ ಪೊಲೀಸ್ ಅಧಿಕಾರಿಗಳಾಗ್ಲಿ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಇದೇ ದಂಧೆ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಕಳೆದ ಶುಕ್ರವಾರ ರಾತ್ರಿ ಆದಿಲ್ನನ್ನ ಮಟ್ಕಾ ದಂಧೆ ಪ್ರಕರಣದಲ್ಲಿ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಾಗ ಕುಸಿದು ಬಿದ್ದು ಸಾವನ್ನಪ್ಪಿದ ಅಂತ ಪೊಲೀಸರು ಹೇಳ್ತಿದ್ದು, ಆದರೆ ಕುಟುಂಬಸ್ಥರು ಇದು ಲಾಕಪ್ ಡೆತ್, ಆದಿಲ್ಗೆ ಯಾವುದೇ ಮೂರ್ಛೆ ರೋಗವಾಗ್ಲಿ ಲೋ ಬಿಪಿ ಆಗ್ಲಿ ಇರಲಿಲ್ಲ, ಒಂದು ಮಾತ್ರೆಯನ್ನು ಕೂಡ ನುಂಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಆರೋಗ್ಯವಾಗಿದ್ದ ಅಂತ ಕುಟುಂಬಸ್ಥರು ಹೇಳ್ತಿದ್ದಾರೆ. ಮಟ್ಕಾ ದಂಧೆ ನಡೆಸೋದಾಗಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡ್ಲಿ, ಅದನ್ನ ಬಿಟ್ಟು ಹೊಡೆದು ಸಾಯಿಸೋದು ಎಷ್ಟರ ಮಟ್ಟಿಗೆ ನ್ಯಾಯ ಅಂತೇಳಿ ಆದಿಲ್ ಚಿಕ್ಕಪ್ಪ ಪೊಲೀಸರಿಗೆ ಪ್ರಶ್ನೆ ಮಾಡಿದ್ದಾರೆ. 30 ವರ್ಷ ವಯಸ್ಸೈತೆ, 30 ವರ್ಷ ತನಕ ನಾವು ಜೊತೆಗೆ ಇಟ್ಕೊಂಡು ಸಾಕಿದ್ದೀವಿ, ಜೊತೆಗೆ ತಿರುಗಾಡಿಸಿದ್ದೀವಿ. ಅವ್ನಿಗೆ ಯಾವ ರೋಗನೂ ಇಲ್ಲ. ಅವನು ಪಾಲಿಸ್ ಕೆಲಸ ಮಾಡ್ಕೊಂಡು ಹೊಟ್ಟೆ ಹೊರ್ಕೊತಿದ್ದ. ಅವ್ನ ಟೈಮಿಗೆ ಅವ್ನಿಗೆ ಮದುವೆ ಮಾಡಿದ್ವಿ, 3 ಮಕ್ಕಳಿದ್ದಾವೆ ಅವನಿಗೆ, 2 ಹೆಣ್ಮಕ್ಕಳು, ಒಬ್ಬ ಗಂಡು ಮಗ ಇದ್ದಾನೆ. ಅವ್ನು ಪಾಲಿಸ್ ಕೆಲಸ ಮಾಡಿ ಜೀವನ ಮಾಡ್ತಾನೆ. ಅವ್ರ ಅಪ್ಪ ಆಯ್ತಲ್ಲ ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿ ಮಾಡ್ತಾನೆ. ಅವ್ರು ಭಾಳ ಬಡ ಕುಟುಂಬ ಸರ್. ಅದು ಮಟ್ಕದ ಬಗ್ಗೆ ನಮಗೆ ಜೋರಾಣಿ, ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಅವ್ನು ಆ ಥರ ಬರಿತಾನಂತನೂ ನಮಗೆ ಗೊತ್ತಿಲ್ಲ. ಆದರೂ ಬರಿತಾನಂತ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಇಟ್ಕೊಂಡು ಬಂದರೆ ಅದು ಕಾನೂನು ರೀತಿಯಲ್ಲಿ ಅವರು ಏನು ಮಾಡಬೇಕಿತ್ತು. ಈಗ ಅನಾಹುತ ಆಗಿಬಿಟ್ಟಿತ್ತಲ್ಲ ಸರ್, ನಮ್ಮದು ಅನಾಹುತ ಆಗಿತ್ತಲ್ಲ, ಆ ಅನಾಹುತಕ್ಕೆ ನಮಗೆ ನ್ಯಾಯ ಬೇಕು ಅಷ್ಟೇ. ನನ್ನ ಗಂಡನಿಗೆ ಯಾವ ರೋಗವಿರಲಿಲ್ಲ, ತಿಂಗಳು ಪೊಲೀಸರಿಗೆ ಆದಿಲ್ ಹಣ ನೀಡ್ತಾ ಇದ್ರು. ಮೃತ ಆದಿಲ್ ಪತ್ನಿ ಪೊಲೀಸರ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ. ಆದಿಲ್ ಮಟ್ಕಾ ದಂಧೆ ನಡೆಸ್ತಾ ಇದ್ರು, ಪೊಲೀಸರಿಗೆ ಪ್ರತಿ ತಿಂಗಳು ಹಫ್ತಾವನ್ನ ಕೊಡ್ತಾ ಇದ್ರು. 1 ತಿಂಗಳು ಹಣವನ್ನ ಕೊಡದೇ ಇದ್ರೆ ಪೊಲೀಸರು ಠಾಣೆಗೆ ಕರೆದೊಯ್ದು ಟಾರ್ಚರ್ ಕೊಡ್ತಿದ್ರು. ಶುಕ್ರವಾರ ಸಂಜೆ ಕೂಡ ಮುಫ್ತಿಯಲ್ಲಿ ಬಂದ ಪೊಲೀಸರು ಆದಿಲ್ನನ್ನ ಕರೆದುಕೊಂಡು ಹೋಗಿದ್ರು. ಹಫ್ತಾ ನೀಡದಿದ್ದಕ್ಕೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಒಟ್ನಲ್ಲಿ ದಾವಣಗೆರೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ ಎನ್ನಲಾದ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರ ಮೇಲೆ ಹಫ್ತಾ ವಸೂಲಿಯ ಆರೋಪ ಕೇಳಿ ಬಂದಿದೆ. ಇನ್ನು ಹೆಚ್ಚಿನ ತನಿಖೆಯ ನಂತರ ಸತ್ಯಾಸತ್ಯತೆ ಹೊರಬರಲಿದೆ. ಪುನೀತ್ ತಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.